ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೀಲ ತುಂಬ ಹರಳೆಣ್ಣೆ ಹಿಂಡಿ ತುಂಬಿದೆ. ನಮ್ಮ ಆತ್ಮೀಯದವರೊಬ್ಬರು ಇದನ್ನು ಕಳಿಸಿರೋದು. ಇನ್ನೊಂದು ಚೀಲ ಇದೆ, ಇದರೊಳಗೆ ಏನಿದೆ ಬನ್ನಿ ನೋಡೋಣ. ಈ ಚೀಲದಲ್ಲಿ ಬೇವಿನ ಹಿಂಡಿ ಇದೆ, ಪುಡಿ ಪುಡಿಯಾಗಿ. ನಂಗೆ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಎಷ್ಟು ದಿನದಿಂದ ಇದು ತೊಗೊಬರ್ಬೇಕಂತ ಅಂದ್ಕೊಂಡಿದ್ದೆ. ಇವತ್ತೆಲ್ಲ ಒಂದಷ್ಟು ಗಿಡಗಳಿಗೆ ಇದನ್ನು ಹಾಕಬೇಕು. ಈ ಥರ ಇದ್ದರೆ ಗಿಡಗಳಿಗೆ ಹಾಕೋದು ತುಂಬಾ ಸುಲಭ. ತುಂಬ ಗಟ್ಟಿ ಥರನೂ ಬರುತ್ತೆ. ಅದನ್ನು ಪುಡಿ ಮಾಡೋದು ಸ್ವಲ್ಪ ಕಷ್ಟನೇ. ಹೋದ ವರ್ಷ ಟೇಬಲ್ ರೋಸ್ ಹೋಗಿ ಪಿಂಕ್ ಹೂವಿಂದ ಹ್ಯಾಂಡ್ ಪಾಲಿನೇಷನ್ ಮಾಡಿದೆ. ಈಗ ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ವೈಟ್ ಫ್ಲವರ್ ಹೋಗಿ ಫುಲ್ ಪಿಂಕ್ ಕಲರ್ ಆಗುತ್ತೆ ಅಂದ್ಕೊಂಡೆ, ಆದರೆ ಆ ರೀತಿ ಆಗಿಲ್ಲ. ಪಕ್ಷಿಗಳು ನೋಡಿ ಮೇಲ್ಗಡೆಯಿಂದ ಉದುರಿಸಿರೋದು. ಬಿಗೋನಿಯಾ ಗಿಡದಲ್ಲಿ ಮೊದಲನೇ ಸಲ ಹೂ ಕಾಣಿಸ್ಕೊಂಡಿರೋದು. ನೋಡಿ ಪಿಂಕ್ ಕಲರ್ ಹೂ ಬಿಡ್ತಾ ಇದೆ. ಗಿಡ ತುಂಬ ಬಿಸಿಲಲ್ಲಿತ್ತು, ಅದನ್ನ ನೆರಳಿಗಿಟ್ಟಿದೆ. ಇಟ್ಟಿದ್ದು ಒಂದು 10-15 ದಿವಸದಲ್ಲೇ ನೋಡಿ ಹೂ ಬಿಟ್ಟಿದೆ. ನೋಡಿದ್ರೆ ಖುಷಿ ಆಗೋಗಿದೆ. ಮಲ್ಲಿಗೆ ಗಿಡದಲ್ಲಿ ಹೊಸ ಗ್ರೋತ್ ಶುರು ಆಗಿದೆ. ಮೊಗ್ಗೆಲ್ಲ ನೀವು ನೋಡ್ಬೋದು. ಇದು ಸ್ಟಾರ್ಟಿಂಗ್ ಸ್ಟೇಜ್, ಆದರೆ ಇದರೊಳಗೆ ಇನ್ನೂ ಹಳೆ ಎಲೆ ಎಲ್ಲ ಇದೆ. ಅದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ ಇದೆಲ್ಲ ಉದ್ರೋಗ್ಬೇಕಿತ್ತು, ಇನ್ನೂ ಉದ್ರೋಗಿಲ್ಲ. ತುಂಬ ಟೈಮ್ ತಗೊಳುತ್ತೆ. ಅದರಿಂದ ಕೈಯಾರೆ ತೆಗೆದ್ರೆ ಗಿಡ ಮತ್ತು ಹೊಸ ಎಲೆಯಿಂದ ತುಂಬಿಕೊಳ್ಳುತ್ತೆ. ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಮೇಲ್ಗಡೆಯಿಂದ ಶವರ್ ಮಾಡಿದೆ. ಎಲೆಗಳ ಮೇಲೆ ಬಿದ್ದಿರೋ ನೀರು ಕುಡಿಯೋದಕ್ಕೆ ಪಕ್ಷಿಗಳು, ಕೀಟ ಪತಂಗಗಳು ಇವೆಲ್ಲ ಬರ್ತವೆ. ಬೆಳಗ್ಗೆನೇ ಅಷ್ಟೆಲ್ಲ ಬಿಸಿಲು ಬರುತ್ತಲ್ಲ, ಈ ರೀತಿ ನೀರು ಹಾಕ್ಬಿಟ್ರೆ ಗಿಡಗಳು ತುಂಬ ಹೆಲ್ದಿಯಾಗಿ ತಂಪಾಗಿರ್ತವೆ. ದಾಳಿಂಬೆ ಗಿಡದಲ್ಲಿ ಇನ್ನೂ ಹಣ್ಣು ಹಾಗೆ ಬಿಟ್ಟಿದೆ. ಇದ್ರೂ ಗಿಡದಲ್ಲಿ ನೀವು ಮೊಗ್ಗು, ಹೂ ಎಲ್ಲ ನೋಡ್ಬೋದು. ಬೋಗನ್ವಿಲ್ಲೆ ಗಿಡದಲ್ಲಿ ನೋಡಿ ಹೊಸದಾಗಿ ಬರ್ತಾರ ಹೂಗಳು. ಗಿಡಕ್ಕೆ ನೋಡ್ಕೊಂಡು ನೀರು ಹಾಕಬೇಕು. ಡೈಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಒಣಗ್ತಾ ಇದೆ ಅಂದರೆ ಒಂದಷ್ಟು ನೀರು ಹಾಕ್ಬೋದು. ಹೂ ತುಂಬ ಚೆನ್ನಾಗಿ ಬಿಡುತ್ತೆ. ಬನ್ನಿ ಈಗ ಮೇಲ್ಗಡೆ ತಾರಸಿ ತೋಟಕ್ಕೆ ಹೋಗೋಣ. ನುಗ್ಗೆ ಗಿಡದಲ್ಲಿ ಇರೋ ಎಲೆ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ವಿ. ಹೂ ಎಲ್ಲ ಉದ್ರೋಗಿದೆ, ಒಂದಷ್ಟು ಮಾತ್ರ ಉಳಿದಿರೋದು. ನುಗ್ಗೆಕಾಯಿ ಏನು ಸೈಜ್ ಬಂದಿದೆ ನೋಡಿ. ಇಡೀ ಗಿಡದಲ್ಲಿ 3 ಕಡೆ ನುಗ್ಗೆಕಾಯಿ ಬಿಟ್ಟಿರೋದು. ಯಾವಾಗಲೂ 2 ಬಿಡೋದು. ಪಾಟ್ನಲ್ಲೇ ಪರ್ಸ್ಲೆನ್ ಗಿಡ ಬೆಳ್ಕೊಂಡಿತ್ತು. ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇಡೀ ಪಾಟ್ ತುಂಬೋಗಿದೆ. ಪಾಟ್ನಲ್ಲಿ ಬೆಳೆದಿರೋ ಮೇನ್ ಪ್ಲಾಂಟೇ ಬೇರೆ, ಇದೇ ಬೇರೆ. ಎಲ್ಲ ಗೊಬ್ಬರ ತಗೊಂಡು ಚೆನ್ನಾಗಿ ಹೂಗಳು ಹರಡಿವೆ. ಟೊಮೆಟೊ ಕಾಯೆಲ್ಲ ಬಿಟ್ಟಿತ್ತಲ್ಲ, ಈಗ ಇದ್ರೊಳಗೆ ಕಲರ್ ಬರ್ತಾ ಇದೆ. ಒಂದೊಂದೇ ಟೊಮೆಟೊ ಹಣ್ಣಾಗ್ತಾ ಇದೆ. ಇದೇ ವಿಡಿಯೋದಲ್ಲಿ ಇದ್ರ ಹಾರ್ವೆಸ್ಟ್ ತೋರಿಸ್ತೀನಿ. ನಾಟಿ ಟೊಮೆಟೊ ತುಂಬ ಅಂದರೆ ತುಂಬ ಹುಳಿ ಇರುತ್ತೆ. ಟೊಮೆಟೊ ಗಿಡ ಎಲ್ಲ ಪಾಟ್ನಲ್ಲಿ ತಾನೇ ಬೆಳ್ಕೊಂಬರುತ್ತೆ. ಕೆಲವೊಮ್ಮೆ ನಾವು ವೇಸ್ಟ್ ಟೊಮೆಟೊನ ಪಾಟಲ್ಲಿ ತಂದು ಹಾಕಿರ್ತೀವಿ, ಅದರಿಂದನೂ ಗಿಡಗಳು ಬೆಳಿತವೆ. ಒಂದಷ್ಟು ಗಿಡನ ನಾವು ತೆಗ್ದಾಕ್ಬಿಡ್ತೀವಿ. ಇಲ್ಲಿ ನೋಡಿ ಈ ಜಾಗದಲ್ಲೂ ಟೊಮೆಟೊ ಬಿಟ್ಟಿದೆ. ಅವಶ್ಯಕತೆ ಇದ್ದಾಗ ಮಾತ್ರ ಬಂದು ಹಾರ್ವೆಸ್ಟ್ ಮಾಡೋದು. ಈರುಳ್ಳಿ ಹೂ ನೋಡಿ, ನೋಡೋದಕ್ಕೆ ಮೇ ಫ್ಲವರ್ ಥರ ಇದೆ. ಬಣ್ಣ ಮಾತ್ರ ಬೆಳೆಯೋದು. ತುಂಬಾ ಸುಂದರವಾಗಿದೆ. ಪಾಟ್ನಲ್ಲಿ ಒಂದಷ್ಟು ಗಿಡಗಳು ತಾನೇ ಬೆಳೆದಿರುತ್ತೆ. ಕೆಲವೊಂದು ನಾವೇ ಸೀಡ್ಸ್ ಹಾಕಿ ಬೆಳೆಸಿರೋದು. ಈಗ ನಿಮಗೆ ಬನ್ನಿ ಏನೋ ಒಂದು ತೋರಿಸ್ತೀನಿ. ಈ ಅಮಟೆಕಾಯಿ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು ಟೈಮಿಂದ ಗಿಡದಲ್ಲಿದೆ. ಹಾರ್ವೆಸ್ಟ್ ಮಾಡ್ಬೇಕಂತ ಹಾಗೆ ಬಿಟ್ಟಿರೋದು. ಈಗ ಇದ್ರೊಳಗೆ ಹೂ ತೋರಿಸಿದ್ನಲ್ಲ, ಅದರೊಳಗಿಂದನೂ ಕಾಯಿ ಆಗೋಕ್ಕೆ ಶುರು ಆಗಿದೆ. ತುಂಬ ಬೇಗ ಹಾರ್ವೆಸ್ಟ್ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮಾವಿನ ಮರನ ಡ್ರಮ್ನಿಂದ ಪಾಟ್ಗೆ ಶಿಫ್ಟ್ ಮಾಡಿದ್ದು ಆಗಸ್ಟ್ ತಿಂಗಳಲ್ಲಿ. ಈಗ ಇದ್ರೊಳಗೆ ನೋಡಿ ಗಿಡದ ತುಂಬಾ ಹೂಗಳು ನೋಡ್ಬೋದು. ಗಿಡ ಅಲ್ಲ ಮರ ಅಲ್ಲ, ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಸಣ್ಣ ಮರ ಅಂತಾನೆ ಹೇಳೋಣ. ಹೋದ ವರ್ಷ ಇದರಲ್ಲಿ 8 ಕಾಯಿ ಬಿಟ್ಟಿದ್ದು. ತುಂಬಾ ಚೆನ್ನಾಗಿದ್ದು. ನನಗಂತೂ ಚೇಪೆಕಾಯಿ ನೋಡಿ ಸಾಕಾಗಿದೆ. ಒಳ್ಳೆ ಸೈಜ್ ಬಂದಿದೆ. ಆದರೆ ಇನ್ನೂ ಒಂದಷ್ಟು ದಿನ ಗಿಡದಲ್ಲಿರಲಿ ಅಂತ. ಇದು ಸೈಜ್ ಚಿಕ್ಕದಿದ್ರೂ ಒಳ್ಳೆ ಕಲರ್ ಬಂದಿದೆ. ನಕ್ಷತ್ರದ ಹಣ್ಣು, ಸ್ಟಾರ್ ಫ್ರೂಟ್, ಕ್ಯಾರಂಬೋಲಾ ಇದೆಲ್ಲ ಇದ್ರ ಹೆಸರು. ಗಿಡ ತುಂಬ ಇದ್ದರೆ ಕಣ್ಗಳಿಗೆ ಹಬ್ಬ, ಆದರೆ ಇದನ್ನು ಪಕ್ಷಿಗಳು ಹಬ್ಬ ಮಾಡ್ತಾ ಇವೆ. 1 ವರ್ಷದ ಹಿಂದೆ ಕರಾಡೆಗಿರೋದು ಕಟಿಂಗ್ ಮಾಡಿದ್ದೆ. ಗಿಡದ ತುಂಬ ಎಲೆಗಳು. ಹೂ ಯಾವಾಗ ಬಿಡುತ್ತೆ ಗೊತ್ತಿಲ್ಲ. ಇದ್ಯಾವುದೋ ಮೊಗ್ಗು ಕಾಣಿಸ್ಕೊಳ್ತು. ನಾನು ಏನಪ್ಪ ಅಂತ ಸಖತ್ ಕನ್ಫ್ಯೂಸ್ ಆದೆ. ಹಿಂದೆ ಅಲ್ಮಂಡ ಬಳ್ಳಿ ಇತ್ತಲ್ಲ, ಅದ್ರದ್ದೇ ಇರ್ಬೋದು ಅಂದ್ಕೊಂಡು ಹಾಗೆ ಸುಮ್ಮನೆ ಇದ್ದೆ. ಕರಾಡೆ ಗಿಡದಲ್ಲಿ ಮುಳ್ಳಿರುತ್ತೆ. ಇದನ್ನು ಸ್ವಲ್ಪ ಹಿಂದಕ್ಕೆ ಮಾಡೋಣ, ನೋಡೋಣ ಇದ್ರ ಬಳ್ಳಿ ಎಲ್ಲ ಅಂತ ನೋಡ್ತಾ ಬಂದೆ.
ಮಂಡ ಬಳ್ಳಿನ ಜೋಪಾನ ಮಾಡಿ ಕಂಬಿ ಮೇಲೆ ಸುತ್ತ ಈ ಕಡೆ ತಗೊಂಡು ಬಂದೆ. ಈಗ ಇಲ್ಲಿ ಹೂ ಚೆನ್ನಾಗಿ ಬಿಡುತ್ತೆ, ಸ್ವಲ್ಪ ಬುಷಿಯಾಗಿ ಕಾಣಿಸುತ್ತೆ, ಫೋಟೋ ವಿಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಮನ್ಸಾರೆ ಖುಷಿಪಟ್ಟೆ. ಪಾಟ್ನಲ್ಲಿ ಬೆಳೆಸಿರೋ ಅಂಥ ವಿಳ್ಯದೆಲೆ ಬಳ್ಳಿ ಎಲ್ಲೆಲ್ಲೋ ಹೊರಟೋಗಿತ್ತು, ಅದನ್ನೆಲ್ಲ ತೆಗೆದೆ. ಇಲ್ಲಿ ನೋಡಿದರೆ ಇಷ್ಟೆಲ್ಲ ರೂಟ್ಸ್ ಬೆಳ್ಕೊಂಡಿತ್ತು. ಸರಿ, ಇನ್ನೇನು ಮಾಡೋದು, ಇದನ್ನ ಒಂದು ಕವರಲ್ಲಿ ಹಾಕಿಡೋಣ, ಇಲ್ಲೊಂದು ಸೆಪ್ರೇಟ್ ಗಿಡ ರೆಡಿ ಆಗುತ್ತೆ ಅಂದ್ಕೊಂಡೆ. ಅದಕ್ಕೋಸ್ಕರ ಕವರಲ್ಲಿ ಮಣ್ಣು ತುಂಬಿಸ್ಕೊಂಡು ಈ ಬೇರನ್ನ ಅದ್ರೊಳಗೆ ಸೇರಿಸಿ ಚೆನ್ನಾಗಿ ಸೆಟ್ ಮಾಡಿ ನೀರು ಹಾಕಿ ಇದನ್ನು ಹೀಗೆ ಕಟ್ಬಿಟ್ಟು ಪಾಟಲ್ಲಿ ಇಟ್ಟಿರ್ತೀನಿ. ಇದರಿಂದ ಹೊಸ ಗಿಡ ರೆಡಿ ಆಗುತ್ತೆ. ತೋರಿಸ್ತೀನಿ ನಿಮಗೆ ಇದರ ಅಪ್ಡೇಟ್. ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ನಮ್ಮ ತೋಟದ ಖಜಾನೆ. ಏನಿದೆ ಇದರೊಳಗೆ? ಟ್ಯಾಂಟಣ್. ಬೇಗ ಬೇಗ ನೋಡಬೇಕು, ಇಲ್ಲ ಅಂದರೆ ಎರೆಹುಳೆಲ್ಲ ಕೆಳಗಡೆ ಹೊಟ್ಟೋಗುತ್ತೆ. ನೋಡಿ, ಇದಕ್ಕೆಲ್ಲ ಊಟ ಹಾಕಿದ್ದೀವಿ, ತಿನ್ನೋಕ್ಕೆ ಅಂತ ಮೇಲ್ ಬರುತ್ತೆ. ಅಪ್ಪ, ರಾಶಿ ರಾಶಿ ಇದೆ. ಡ್ರಮ್ ತುಂಬ ಗಾರ್ಡನ್ ವೇಸ್ಟ್ ತುಂಬಿಸಿದ್ದಾರೆ. ಮೇಲುಗಡೆಯಿಂದ ಕಿಚನ್ ವೇಸ್ಟ್ ಎಲ್ಲ ಹಾಕ್ತಾ ಇರ್ತಾರೆ. ಹಣ್ಣಿನ ಸಿಪ್ಪೆ ಎಲ್ಲ ನೀವು ನೋಡಿದ್ರಲ್ಲ, ಅದನ್ನು ತಿನ್ನೋಕ್ಕೆ ಅಂತ ಈ ಹುಳಗಳು ಮೇಲೆ ಬರ್ತವೆ. ನೋಡಿ ನಿಧಾನಕ್ಕೆ ಹೇಗೆ ಒಳಗಡೆ ಹೋಗ್ತಾ ಇದೆ. ಡ್ರಮ್ನ ಶೇಡಲ್ಲಿ ಇಟ್ಟಿರೋದು, ಬಿಸಿಲು ಒಂದು ಸ್ವಲ್ಪನೂ ಬೀಳಬಾರ್ದು, ಇಲ್ಲ ಅಂದರೆ ಈ ಎರೆಹುಳಗಳಿಗೆ ಆಗೋದಿಲ್ಲ. ಹಣ್ಣಿನ ಸಿಪ್ಪೆ, ತರಕಾರಿ ವೇಸ್ಟ್ ಎಲ್ಲ ತಿಂದು ಪಿಯ ಹಾಕ್ತಾವಲ್ಲ, ಅದನ್ನೇ ವರ್ಮಿ ಕಂಪೋಸ್ಟ್ ಅನ್ನೋದು. ನೋಡಿ ಸೈಡಲ್ಲೆಲ್ಲ ಅಂಟ್ಕೊಂಡಿದೆ. ಇದನ್ನು ವಾಪಸ್ ಕವರ್ ಮಾಡಿಟ್ಟಿರ್ತೀನಿ, ಮತ್ತೆ ತೊಂದರೆ ಕೊಡೋದು ಬೇಡ. ಡ್ರಮ್ ಪಕ್ಕನೇ ಸೈಡ್ನಲ್ಲಿ ಒಂದಷ್ಟು ಗಿಡಗಳು ರೆಡಿ ಮಾಡಿಟ್ಟಿದ್ದಾರೆ. ಇದಕ್ಕೂ ಸ್ವಲ್ಪ ಶೇಡ್ ಬೇಕಾಗುತ್ತೆ. ಹೊಸದಾಗಿ ಯಾವುದೇ ಗಿಡ ನೆಟ್ಟಿರಲಿ ಎಲ್ಲ ಇಲ್ಲೇ ಇಟ್ಟಿರ್ತಾರೆ. ವಿಳ್ಯದೆಲೆ ಬಳ್ಳಿ ಎಲ್ಲ ಇದೆ ನೋಡಿ. ಇದು ಚೆರಿ ಟೊಮೆಟೊದೇ ಒಂದು ವೆರೈಟಿ. ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಂಚಲ್ಲೇ ಬಿಡುತ್ತೆ, ನೋಡೋಕ್ಕೆ ಒಂಥರ ಖುಷಿ, ಆನಂದ. ಇದು ಬ್ಯಾಲ್ದಣ್ಣನ ಗಿಡ, ವುಡ್ ಆ್ಯಪಲ್ ಅಂತ ಕರೀತಾರಲ್ಲ. ಇದ್ರೊಳಗೆ ಸುಮಾರು ಹೂಗಳು ಬಿಟ್ಟಿದೆ, ಒಂದಷ್ಟು ಉದ್ರೋಗಿದೆ. ಇದರಿಂದ ಸಣ್ಣ ಸಣ್ಣ ಕಾಯೆಲ್ಲ ಆಗಕ್ಕೆ ಶುರು ಆಗಿದೆ. ಆದರೂ ನನಗೆ ಸ್ವಲ್ಪ ಡೌಟು, ಇಷ್ಟು ಚಿಕ್ಕ ಗಿಡದಲ್ಲಿ ಅಷ್ಟಪ್ಪ ಹಣ್ಣು ಬಿಡುತ್ತಾ ಅಂತ. ಇದನ್ನು ಪಾಟ್ನಲ್ಲೇ ನೆಟ್ಟಿರೋದು. ಈ ಜಾಗದಲ್ಲೆಲ್ಲ ಹಣ್ಣಿನ ಗಿಡಗಳೇ ಇಟ್ಟಿರೋದು. ಎಲ್ಲ ಮೇ ಜೂನ್ ತಿಂಗಳಲ್ಲೇ ನೆಟ್ಟಿದ್ದು. ಜಸ್ಟ್ ನರ್ಸರಿಯಿಂದ ಗಿಡಗಳು ತಂದು ರೂಟ್ಸ್ನ ಡಿಸ್ಟರ್ಬ್ ಮಾಡ್ದಲೇ ಅದನ್ನು ಮಣ್ಣಲ್ಲಿ ನೆಟ್ಟಿದ್ದು. ಗಿಡಗಳ ಹೆಸರೇ ಕನ್ಫ್ಯೂಸ್ ಆಗುತ್ತೆ. ಇದು ಚಕೋತ ಅನಿಸುತ್ತೆ. ಆಲ್ಮೋಸ್ಟ್ ಹಾಕಿರೋಂಥ ಗಿಡದಲ್ಲಿ ಮೊಗ್ಗು ಹೂ ಎಲ್ಲ ಬಿಟ್ಟಿದೆ, ಕಾಯಿ ಕೂಡ ಬಿಡಕ್ಕೆ ಶುರು ಆಗಿದೆ. ಆದರೆ ಅದು ಸರಿ ಕಚ್ಚೋದಿಲ್ಲ. ಮೆಣಸಿನ್ಕಾಯಿ ನೀವು ನೋಡ್ಬೋದು, 3, 4 ಈ ಥರ ಬಿಟ್ಟಿದ್ದು, ಒಂದೊಂದೇ ಉದ್ರೋಗ್ತಾ ಇದೆ. ಆದರೂ ಹೋಪ್ಸ್ ಇಟ್ಕೊಂಡಿದ್ದೀವಿ. ನಮ್ಮ ತಾರಸಿ ತೋಟಕ್ಕೆ ಇದ್ದಕ್ಕಿದ್ದಂಗೆ ಯಾರು ಎಂಟ್ರಿ ಕೊಟ್ಟಿದ್ದಾರೆ ನೋಡಿ, ಕಳ್ಳ. ಹೆಂಗೆ ಎಸ್ಕೇಪ್ ಆಗ್ತಾಯಿದೆ ನೋಡಿ. ಫುಲ್ ಗ್ಯಾಂಗ್ ಕರ್ಕೊಂಬಂದಿತ್ತು. ಇದೇ ದೊಡ್ಡ ಕಳ್ಳ, ಇದೇ ಸರ್ದಾರ. ಫುಲ್ ಗ್ಯಾಂಗ್ ಇತ್ತು, ಎಲ್ಲ ಎಸ್ಕೇಪ್ ಆಗಿದ್ದಾವೆ. ಈಗ ಕುತ್ಕೊಂಡು ಆ ಕಡೆ ನೋಡ್ತಾ ಇದ್ದೆ. ನಾನು ದಿನಾಗಲೂ ಇವ್ರ ಆಟ ನೋಡ್ತೀನಿ ನೋಡಿ. ಇಲ್ಲಿಂದ ಅಲ್ಲೇ ಎಸ್ಕೇಪ್ ಆಗೋದು. ಸಿಗ್ನಲ್ ಕೊಡ್ತಾ ಇದೆ ನೋಡಿ, ಯಾರೂ ಬರಬೇಡಿ, ಮೇಲ್ಗಡೆ ಇದ್ದಾರೆ ಅಂತ. ಕೆಳಗಡೆ ಇದ್ದಾಗೆ ಮೇಲ್ಗಡೆ ಸೀನ್ ಗೊತ್ತಾಗೋದು, ಎಷ್ಟೆಲ್ಲ ಪಕ್ಷಿಗಳು ಬರ್ತವೆ ಅಂತ. ಫುಲ್ ಗ್ಯಾಂಗ್ ಕರ್ಕೊಂಬರ್ತವೆ. ಒಂದಷ್ಟು ಹಣ್ಣೆಲ್ಲ ಉತ್ತರಿಸಾಕ್ಬಿಡ್ತವೆ, ವೇಸ್ಟ್ ಮಾಡ್ತವೆ, ತಿನ್ನೋದು ಇಲ್ಲ. ಇದು ಹಣ್ಣಿನ ಗಿಡನೇ, ಹೆಸರು ಮರ್ತೋಗಿದೆ. ಇದ್ರೊಳಗೂ ಸುಮಾರು ಹೂವೆಲ್ಲ ಬಿಟ್ಟಿದೆ. ಇದರಿಂದ ಸಣ್ಣ ಸಣ್ಣ ಕಾಯಿ ಎಲ್ಲ ಆಗಕ್ಕೆ ಶುರು ಆಗಿದೆ. ಹೆಸರು ಅಷ್ಟೊಂದು ಕಾಮನ್ ಇಲ್ಲ, ಮರ್ತು ಹೋಗುತ್ತೆ. ಓವರಾಲ್ ಗಿಡಗಳ ಗ್ರೋತ್ ಅಂತೂ ಚೆನ್ನಾಗಿದೆ. ಇದನ್ನೆಲ್ಲ ನಾವು ಸ್ವಲ್ಪ ಶೇಡಲ್ಲಿ, ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೀವಿ. ಮೇಲ್ಗಡೆ ನೋಡಿ, ಗ್ರೀನ್ ನೆಟ್ ಮಧ್ಯ ಭಾಗದಲ್ಲಿ ಮಾತ್ರ ಶೇಡ್ ಇರುತ್ತೆ, ಸೈಡಿಂದ ಎಲ್ಲ ಸನ್ಲೈಟ್ ಬರ್ತಾನೆ ಇರುತ್ತೆ, ಏನು ತೊಂದರೆ ಇಲ್ಲ. ಒಂದಷ್ಟು ದಿನ ಆದಮೇಲೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಫುಲ್ ಇದೆ, ಕಿತ್ಬಿಡ್ಲ ಬಂಚು ಅಲ್ಲ. ಹೌದಾ, ಸರಿ. ನಿಮಗೆ ಮೊಗ್ಗೆಲ್ಲ ತೋರಿಸಿದ್ನಲ್ಲ, ಅಲ್ಮಂಡ ಮೊಗ್ಗಂತ. ಅದು ಅಲ್ಮಂಡದಲ್ಲ. ನೋಡಿ ಎಷ್ಟು ಸುಂದರವಾದ ಹೂ ಬಿಟ್ಟಿದೆ ಅಂತ. ನನಗೆ ಶಾಕ್ ಆಯಿತು, ಏನಪ್ಪ ಹೀಗಿದೆ ಅಂತ. ನಮ್ಮೋರು ಅವಾಗ ಹೇಳಿದ್ದು ಇಂಗ್ಲೀಷ್ ಐವಿ ಫ್ಲವರ್ ಇದು. ನೋಡಿ ಕೆಳಗಡೆ ಗಿಡ ಇದೆ, ಇದ್ರ ಬಳ್ಳಿ ಮೇಲ್ಗಡೆ ಬೆಳ್ಕೊಂಡು ಹೋಗಿದೆ. ಅದರೊಳಗೆ ಸುಂದರವಾದ ಹೂಗಳು ಬಿಟ್ಟಿರೋದು, ಸಖತ್ತಾಗಿದೆ.
ಕರಾಡೆ ಗಿಡನೂ ಚೆನ್ನಾಗಿ ಚಿಗುರಿದೆ. ಇನ್ಮೇಲೆ ಇದ್ರೊಳಗೆ ಹೂ ಬಿಡುತ್ತೆ ಅನಿಸುತ್ತೆ. ನೋಡಿ ಹೊಸ ಹೊಸ ಎಲ್ಲೆಲ್ಲ ಹೇಗೆ ಬರ್ತಾ ಇದೆ ಅಂತ. ದಾಳಿಂಬೆ ಹಣ್ಣು ಪರ್ಫೆಕ್ಟಾಗಿ ಹಣ್ಣಾಗಿದೆ. ಶೇಪ್ ಎಲ್ಲ ನೀವು ನೋಡ್ಬೋದು. ಇದನ್ನು ಇವಾಗಲೇ ಹಾರ್ವೆಸ್ಟ್ ಮಾಡ್ತೀನಿ. ತುಂಬ ಟೈಮಿಂದ ಬಿಟ್ಟಿದ್ದಾಯಿತು. ಇಲ್ಲೊಂದು ಹಣ್ಣಾಗಿದೆ ನೋಡಿ, ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅಮಟೆಕಾಯಿಗೆ ಇವತ್ತುಗಳಿಗೆ ಕೂಡಿ ಬಂದಿದೆ ನೋಡಿ ಎಷ್ಟೆಲ್ಲ ಬಿಟ್ಟಿದೆ ಅಂತ. ಇದನ್ನು ಕತ್ತರಿಯಿಂದ ಕಟ್ ಮಾಡಿ ತೆಗಿತೀನಿ. ಇದನ್ನು ಕೈಯಿಂದಾನೇ ಕಟ್ ಮಾಡ್ತೀನಿ. ಆಂಗ್ಲ ಭಾಷೆಯಲ್ಲಿ ಇದನ್ನು ಹಾಕ್ ಪ್ಲಮ್ ಅಂತ ಕರೀತಾರೆ. ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಬಣ್ಣ ಅಂತೂ ಸೂಪರಾಗಿ ಬಂದಿದೆ. ಚೇಪೆಕಾಯಿ ನೋಡಿ ಒಳ್ಳೆ ಸೈಜ್ ಬಂದಿದೆ. ಗಾಳಿ ಬಂದಾಗೆಲ್ಲ ಇದು ಗಡ್ಡಿಗೆ ತಾಕಿ ನೋಡಿ ಕಲರ್ ಹೇಗಾಗಿದೆ ಅಂತ. ತೂಕ ಅಂತೂ ಚೆನ್ನಾಗಿದೆ, ಸಖತ್ ಭಾರವಾಗೇ ಇದೆ. ಇನ್ನೊಂದು ಚೇಪೆಕಾಯಿನೂ ಹಾರ್ವೆಸ್ಟ್ ಮಾಡಿದ್ದೀನಿ. ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಾಟರ್ ಆ್ಯಪಲ್ ನೋಡಿ ಹೇಗೆ ಉದುರ್ಸಾಕಿದೆ ಅಂತ. ನಿಜವಾಗ್ಲೂ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ರಾಶಿ ರಾಶಿ ಬಿಟ್ಟಿತ್ತು. ಇವ್ರಿಗೆ ನೀಟಾಗಿ ಕವರ್ ಮಾಡೋಕ್ಕೆ ಹೇಳಿದರೆ ಅರ್ಧಂಬರ್ಧ ಮಾಡಿದ್ದಾರೆ. ಬುಟ್ಟಿ ತುಂಬ ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಸ್ಟಾರ್ ಫ್ರೂಟ್, ಟೊಮೆಟೊ, ಚೆರಿ ಟೊಮೆಟೊ, ದಾಳಿಂಬೆ, ಚೇಪೆಕಾಯಿ, ಅಮಟೆಕಾಯಿ, ವಾಟರ್ ಆ್ಯಪಲ್, ಇನ್ನೂ ಬೇರೆ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡ್ಬೋದಿತ್ತು, ಆದರೆ ಮಾಡೋಕ್ಕೆ ಹೋಗಿಲ್ಲ. ಇವತ್ತಿಗೆ ಇಷ್ಟೇ ಹಣ್ಣುಗಳು ಸಾಕು. ಕಲರ್ ಬಂದಿರೋ ಚೇಪೆಕಾಯಿ ನಮ್ಮವ್ರು ಒಂದು ತಗೊಂಡು ತಿಂದಿದ್ದಾರೆ. ನನಗೆ ಮಾವಿನಕಾಯಿ ನೋಡಿದ್ರೆ ನಿಜವಾಗ್ಲೂ ಆಸೆ ಆಗ್ತಾಯಿದೆ ಹಾರ್ವೆಸ್ಟ್ ಮಾಡೋಣ ಅಂತ. ಆದರೆ ನಮ್ಮವ್ರು ಬೇಡ ಅಂತ ಹೇಳಿದ್ದಾರೆ. ಮರದಲ್ಲೇ ಚೆನ್ನಾಗಿ ಹಣ್ಣಾಗಬೇಕು, ಒಳ್ಳೆ ಕಲರ್ ಬರಬೇಕು, ತಿನ್ನೋಕ್ಕೆ ರುಚಿಯಾಗಿರುತ್ತೆ ಅಂತ. ಈ ಹೂವಿನ ಕಡ್ಡಿನ ಕಟ್ ಮಾಡಿ ಬೇರೆ ಪಾಟ್ನಲ್ಲಿ ನೆಟ್ಟಿದ್ದೀನಿ. ಇದರೊಳಗೆ ಸುಂದರವಾದ ದಾಸವಾಳ ಹೂ ಅರಳಿದೆ ನೋಡಿ. ಕೇಶವರ್ಧಿನಿ ಗಿಡದಲ್ಲಿ ಸುಂದರವಾದ ಹೂ ಅರಳಿದೆ ನೋಡಿ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.